ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ಅಪ್ಕಮಿಂಗ್ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅಗೇನ್ ಎ ಡೈಲಿ ಬ್ಲಾಗ್. ಸೊ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್. ಸೊ ಊಟ ಎಲ್ಲ ಆಯಿತು. ಊಟ ಆಗಿಬಿಟ್ಟು ಕೂತಿದ್ದೆ ನಾನು. ನನ್ನ ಮಗನೂ ಸ್ಕೂಲಿಂದ ಬಂದು ಒಂದು ಅರ್ಧ ಹೋಮ್ವರ್ಕ್ ಮುಗಿಸಿ ಮಲಗಿದ್ದಾನೆ ಇವಾಗಿಲ್ಲೇ. ಸೊ ಇವತ್ತು ನನ್ನ ಹಸ್ಬೆಂಡ್ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನ ಸ್ಕ್ಯಾನಿಂಗ್ ಇದೆ. ಸೊ ಅದು ಆಮೇಲೆ ಅವ್ರದ್ದು ಏನೋ ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಅವರು ಬರ್ತಾ ಇದ್ದಾರೆ. ತುಂಬ ದಿನ ಆಯಿತು ಅವ್ರು ಬಂದು, ಆಲ್ಮೋಸ್ಟ್ 20 ಡೇಸ್ ಮೇಲಾಯಿತು. ಇವಾಗ ಒಂದು ವಾರದಿಂದ ನನ್ನ ಮಗ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದ, ಪಪ್ಪ ಇವಾಗ ಬರ್ತಾರೆ. ಯಾವಾಗ ಫೋನ್ ಮಾಡಿದಾಗೂ ವಾಯ್ಸ್ ನೋಟ್ ಕಳಿಸ್ತಾ ಇದ್ದ ವಾಟ್ಸಪ್ಪಲ್ಲೂ. ಯಾವಾಗಲೂ ಅಷ್ಟೇ, ಯಾವಾಗ ಬರ್ತೀಯಾ ಪಪ್ಪ, ಎಷ್ಟೊಂದು ದಿನ ಆಯಿತು ಬಂದು, ಯಾವಾಗ ಬರ್ತೀಯಾ ಅಂತ. ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದ. ಅದಕ್ಕೆ ಹೇಳಬೇಡ್ರಿ ನೀವು ಬರೋದು, ಸರ್ಪ್ರೈಸಾಗಿ ಬರ್ರಿ ಅಂತ ನಾನೇ ಹೇಳಿದ್ದೆ. ಸೊ ಅವರು ಹೇಳಿಲ್ಲ, ಜಲ್ದಿ ಬರ್ತೀನಿ ಅಂತ ಹೇಳಿದರು. ಸೊ ಇವಾಗ ಆನ್ ದ ವೇ ಬರ್ತಾ ಇದ್ದಾರೆ. ಅವನಿಗಿನ್ನ ಹೇಳಿಲ್ಲ ನಾನು, ನೋಡೋಣ ಸರ್ಪ್ರೈಸಾಗಿ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಸೊ ತುಂಬ ದಿನ ಆಯಿತು ಅವರು ಬಂದು. ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀನಿ ರಾತ್ರಿ ಊಟಕ್ಕೆ. ಅವರಿಗೆ ಎಗ್ ಅಂದರೆ ಭಾಳ ಇಷ್ಟ. ಎಗ್ಗಲ್ಲಿ ಏನು ಮಾಡಿಕೊಟ್ರು ತಿಂತಾರೆ. ಸೊ ಏನಾದರೂ ಮಾಡಬೇಕು. ಅಲ್ಲಿ ಊಟ ಯೂಶ್ವಲಿ ಆಚೆ ಮಾಡ್ತಾರೆ, ಮೆಸ್ಸಲ್ಲಿ ಮಾಡ್ತಾರೆ. ಇತ್ತೀಚೆಗೆ ಸ್ವಲ್ಪ ಏನೇನೋ ಸಣ್ಣ ಪುಟ್ಟದಾಗ ಆಮ್ಲೆಟು, ಬಾಯ್ಲ್ಡ್ ಎಗ್ ಫ್ರೈ ಆ ಥರ ಮನೇಲಿ ಒಂಚೂರು ಮಾಡ್ಕೊತಿದ್ದಾರೆ. ಅದಕ್ಕೆ ನನಗೊಂಥರ, ನಾನಿಲ್ಲಿ ಏನಾರು ತಿನ್ನುವಾಗ ಅನ್ಕೊತಾ ಇರ್ತೀನಿ, ಅಯ್ಯೋ ಮನೆ ಊಟ ಮಿಸ್ ಮಾಡ್ಕೊತಾರೆ ಅವರು, ನನಗೆ ಬೇಜಾರಾಗುತ್ತೆ. ಸೊ ಅವ್ರು ಬಂದಾಗ ಏನಾರು ಒಂಚೂರು ಮಾಡಿ ಅವರಿಗೆ ಊಟದಲ್ಲಿ ಖುಷಿ ಪಡಿಸಿದರೆ ನನಗೆ ಒಂಥರ ಸಂತೃಪ್ತಿ ಆಗುತ್ತೆ. ಸೊ ಏನಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವನು ಇಲ್ಲಿ ಮಲಗಿದ್ದಾನೆ. ಇತ್ತೀಚೆಗೆ ಮಧ್ಯಾಹ್ನ ಮಲಗಲ್ಲ, ಫುಲ್ ಹಠ ಮಾಡ್ತಾನೆ. ಬಟ್ ಮಧ್ಯಾಹ್ನ ಹೋಗಲಿ ಬಿಡು ಅಂತ ಬಿಟ್ಟರೆ ಆಫ್ಟರ್ 8:30 ಫುಲ್ಲು ಕ್ರ್ಯಾಂಕಿ ಆಗಿಬಿಡ್ತಾನೆ. ಎಲ್ಲದಕ್ಕೂ ಸಿಟ್ಟು ಮಾಡ್ತಾನೆ, ಎಲ್ಲದಕ್ಕೂ ಅಳ್ತಾನೆ. ಸೊ ಹಾಗಾಗಿ ಹೆಂಗೋ ಒಂದು ಕಷ್ಟಪಟ್ಟು ಒಂದು ಅರ್ಧ ಗಂಟೆನಾರು ಮಲಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಅವನಿಗೆ ಸುಸ್ತಾಗಿತ್ತು ಅನಿಸುತ್ತೆ, ಅವನೇ ಮಲ್ಕೊಂಬಿಟ್ಟ. ಅದು ಹೆಂಗೆ ಮಲಗಿದ್ದ ಅಂತ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಸೋಫಾ ಸೆಟ್ ಮೇಲೆ ಹಂಗೆ ಕ್ಯೂಟಾಗಿ ಮಲಗಿಬಿಟ್ಟಿದ್ದ. ಸೊ ಇವಾಗ ನಾನು ಮಾಡೋಕ್ಕೆ ಹೊರಟಿರೋದು ಎಗ್ ಲಬರ್ದಾರ್ ಅಂತ. ಇದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ, ಅದು ಏನೂ ಇಲ್ಲ, ಸ್ವಲ್ಪ ಮೆಂತ್ಯ ಸೊಪ್ಪು ಹುರ್ಕೊಂಡಿದ್ದೀನಿ, ಹಾಗಾಗಿ ಆ ಥರ ಕಾಣಿಸ್ತದೆ. ಸೊ ಇದಕ್ಕೆ ಎಣ್ಣೆಗೆ ಮಸಾಲ ಐಟಮ್ಸ್ ಹಾಕಬೇಕು. ಜೀರಿಗೆ, ಏಲಕ್ಕಿ, ದೊಡ್ಡ ಏಲಕ್ಕಿ ಬರುತ್ತಲ್ಲ ಅದು, ಚಕ್ಕೆ, ಲವಂಗ, ಆಮೇಲೆ ಒಂದು ಪಲಾವ್ ಪತ್ರೆ, ಇಷ್ಟು ಹಾಕಿ ಸ್ವಲ್ಪ ಅದು ಹುರ್ಕೊಂಡ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ. ಸೊ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ಸೊ ಹುರ್ಕೊಳೋ ಟೈಮಲ್ಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು, ಸೊ ಇಷ್ಟು ಇದನ್ನು ಹಾಕಿಬಿಟ್ಟು ಇದೂ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಾ ಇದ್ದೀನಿ. ಸೊ ಇದಾದಮೇಲೆ 1-2 ಟೊಮೆಟೊ ಫುಲ್ ದುಬಾರಿ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಟೊಮೆಟೊನ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದು ಒಳ್ಳೆ ಸ್ಮೂತ್ ಆಗಬೇಕು. ಅಲ್ಲಿ ತನಕ ಹುರ್ಕೊಂಡಾದ್ಮೇಲೆ ಮಸಾಲ ಪೌಡರ್ಸು, ಅರಿಶಿನ ಪುಡಿ, 1.5 ಸ್ಪೂನು ಅಚ್ಚ ಖಾರದ ಪುಡಿ. ಇಲ್ಲಿ ಬೇರೆ ಖಾರ ಯೂಸ್ ಮಾಡಿಲ್ವಲ್ಲ, ಸೊ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಧನಿಯಾ ಪುಡಿ 1/2 ಚಮಚ, ಆಮೇಲೆ ಜೀರಿಗೆ ಪುಡಿ 1/2 ಚಮಚ. ಇದಿಷ್ಟು ಹಾಕ್ಬಿಟ್ಟು ಎಣ್ಣೆ ಬಿಡಬೇಕು. ಅಲ್ಲಿ ತನಕನೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಗ್ರೇವಿ
ಅಷ್ಟು ನೀರನ್ನ ಹಾಕಿಬಿಟ್ಟು ಇಲ್ಲಿ ನಾನು 3 ಎಗ್ನ ಮುಂಚೆನೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ತುರಿದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು. 3 ಎಗ್ಗು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇಷ್ಟು ಹಾಕಿ ಇನ್ನು ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಸೊ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಕುದಿಸ್ಕೊಂಡಾದಮೇಲೆ ನಾನು ಇಲ್ಲಿ 1-2 ಸ್ಪೂನು ಫ್ರೆಶ್ ಕ್ರೀಮು, ಏನಿಲ್ಲ ನಥಿಂಗ್ ಬಟ್ ಕೆನೆ, ಹಾಲಿನ ಕೆನೆನ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಹಾಕಿದ ಮೇಲೆ ಇನ್ನು ಒಂದು 4 ಎಗ್ನ ಹಂಗೆ ಹೊಡೆದು ಅದೇ ರೀತಿ ಬೇಯಿಸ್ತೀನಿ. ಅದನ್ನೇನು ನಾನು ಸ್ಕ್ರ್ಯಾಂಬಲ್ ಮಾಡ್ತಿಲ್ಲ ಇಲ್ಲಿ, ಅದೇ ರೀತಿ ಬೇಯಿಸ್ಕೊಳುವಾಗ ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು, ಅದಕ್ಕೆ ಮಸಾಲ, ಗರಂ ಮಸಾಲಾನ ಹಾಕಿ ಅದನ್ನು ಚೆನ್ನಾಗಿ ಎಗ್ಗು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸೊ ಎಗ್ ಲಬರ್ದಾರ್ ರೆಡಿ ಆಯಿತು. ಇಷ್ಟೇ. ನಾನು ಫೈನಲಾಗಿ ಶಾರ್ಟು ತೊಗೊಳಕ್ಕಾಗಲಿಲ್ಲ, ಮರ್ತೋಗ್ಬಿಡ್ತು. ತುಂಬ ಚೆನ್ನಾಗಾಗಿತ್ತು. ಅದ್ರ ಜೊತೆ ಮೆಂತೆ ಚಪಾತಿ, ಸ್ವಲ್ಪ ಸಲಾಡು. ಸೊ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗಿತ್ತು. ನನ್ನ ಹಸ್ಬೆಂಡು ತುಂಬ ಇಷ್ಟಪಟ್ಟರು. ಹೆಂಗೈತಿ? ಯಮ್ಮಿ ಆಗೈತಾ, ಬರೇ ಚೆನ್ನಾಗೈತಾ? ಯಮ್ಮಿ ಆಗೈತೆ. ಹಾಯ್, ಎಲ್ಲಿ ಹೋಗ್ತಿದ್ದೀವಿ? ಮದ್ವೆಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಫ್ರೆಂಡ್ದು ಮದುವೆ ಇದೆ. ಸೊ ಮಳೆ ಬರ್ತಾ ಇದೆ, ರೆಡಿಯಾಗಿ ಹೋಗ್ತದೆ. ಆ್ಯಕ್ಚುಲಿ ಪ್ರೆಗ್ನೆಂಟ್ ಆದಮೇಲೆ ಇದೇ ಫಸ್ಟ್ ಟೈಮ್ ಸ್ಯಾರಿ ಎಲ್ಲ ಹಾಕ್ಕೊಂಡು, ಒಡವೆ ಹಾಕ್ಕೊಂಡು ಹೋಗ್ತಾ ಇರೋದು. ಅದೊಂಥರ ಹೆವಿ ಅನಿಸ್ತಿತ್ತು. ತುಂಬ ದಿನ ಆದಮೇಲೆ ರೆಡಿಯಾಗಿದ್ದೀನಿ. ಏನೋ ಒಂಥರ ನಾನು ಪ್ಯಾಂಪರ್ ಮಾಡ್ಕೊಂಡಂಗೆ ಅನಿಸ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಸೊ ಮದುವೆಗೆ ಹೋಗಿ ಏನು ಮಾಡೋದು? ಅವ್ರಿಗೆ ವಿಶ್ ಮಾಡೋದು ಬೇಡ, ಗಿಫ್ಟ್ ಕೊಡೋದು. ಆ್ಯಕ್ಚುಲಿ ಏನು ಗೊತ್ತಾ, ಯಾವ ಲಿಪ್ಸ್ಟಿಕ್ ಹಚ್ಕೋಬೇಕು, ಏನು ಹಾಕೋಬೇಕಂತ ಯಾರು ಹೇಳಿದ್ದು ನನಗೆ? ಎಲ್ಲ ನನ್ನ ಮಗನ ಸೆಲೆಕ್ಷನ್ನು. ಐ ಶ್ಯಾಡೋನು ಅವನೇ ಹಚ್ಚಿರೋದು. ಮತ್ತೇನು ಹಚ್ಚಿದ್ಯಾ? ಅವನಿಗೆ ನಾನು ಮೇಕಪ್ ಮಾಡ್ಕೊಳೋದಂದರೆ ಭಾಳ ಇಷ್ಟ. ನಾನು ಸೀರೆ ಉಟ್ಕೊಳ್ಳೋದಂದರೆ ಅವನಿಗೆ ಇಷ್ಟ. ಚೆನ್ನಾಗಿದ್ದಾನ? ಹಂಗೆ ಮಾಡಬಾರ್ದಪ್ಪ, ಹರಿದೋಗುತ್ತೆ. ಅವನೇ ಎಲ್ಲ ಸೆಲೆಕ್ಟ್ ಮಾಡಿ ಇದೇ ಕಲರ್ ಹಚ್ಕೋ, ಅದೇ ಕಲರ್ ಹಚ್ಕೋ ಅಂತ ಕೊಟ್ಟು ಹಚ್ಸಿದ್ದಾನೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ಕಮೆಂಟಲ್ಲಿ ಹೇಳಿ. ಹೆಂಗೆ ಕಾಣಿಸ್ತೀನಿ ಚಿನ್ನ ನಾನು? ಚೆನ್ನಾಗಿ ಕಾಣಿಸ್ತಾ. ನನ್ನ ಮಗ ಹೆಂಗೆ ಕಾಣಿಸ್ತಿದ್ದಾನೆ? ಚೆನ್ನಾಗಿ ಕಾಣಿಸ್ತಾ. ಅವನು ಹೀರೋ. ಅಪ್ಪ ನೆನ್ನೆ ನಿನಗೆ ಪಪ್ಪ ಸರ್ಪ್ರೈಸಾಗಿ ಬಂದಿದ್ದು, ಹೆಂಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು. ನಿಂಗೆ ಗೊತ್ತಿತ್ತಾ ಪಪ್ಪ ಬರುತ್ತೆ ಅಂತ? ಗೊತ್ತಿತ್ತಾ? ಯಾರು ಹೇಳಿದ್ರು? ನನಗೆ ಅವತ್ತು ಹೇಳಿದ್ನಲ್ಲ, ಅದಕ್ಕೆ ಬಂದಿತ್ತು. ಅವನು ಫುಲ್ ಖುಷಿಯಾದ. ಆಮೇಲೆ ಸ್ಕೂಲು ಪಪ್ಪ ಜೊತೆ ಆಟಾಡೋದು ನನಗೂ ಆಗಲಿಲ್ಲ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ. ಸೊ ಇವಾಗ ನೆಕ್ಸ್ಟ್ ಡೇ ಸಂಜೆ ಮಾಡ್ತಾ ಇದ್ದೀನಿ. ಹೊರಟಿದ್ದೀವಿ ಮದುವೆಗೆ. ಆ್ಯಕ್ಚುಲಿ ಲೇಟ್ ಆಯಿತು. ಇಲ್ಲಿ ಗಿಫ್ಟ್ ರ್ಯಾಪ್ ಮಾಡಿಸೋಣ ಅಂತ ನಿಲ್ಲಿಸಿದ್ವಿ. ಸೊ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮದುವೆ ಮುಗಿಸ್ಕೊಂಡ್ವಿ, ಊಟ ಆಯ್ತು. ಇವಾಗ ಮನೆಗೆ ಹೋಗಬೇಕು. ಸೊ ನಾನು ಪ್ರೆಗ್ನೆಂಟ್ ಇದ್ದೀನಲ್ವಾ ಇವಾಗ.
ಬಾಳೆದೆಲೆ ಮೇಲೆ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ನಾನೇನು ಅದನ್ನು ನಂಬಲ್ಲ. ನಾನು ಫಸ್ಟ್ ಬೇಬಿ ಪ್ರೆಗ್ನೆಂಟ್ ಇದ್ದಾಗೂ ನಾನು ಬಾಳೆ ಎಲೆ ಮೇಲೆ ತುಂಬ ಇಷ್ಟಪಟ್ಟು ಆಸೆಪಟ್ಟು ಊಟ ಮಾಡ್ತಿದ್ದೆ. ನಂಗೆ ಬಾಳೆ ಎಲೆ ಊಟ ಅಂದರೆ ಭಾಳ ಇಷ್ಟ. ಒಂಥರ ಏನು ಅದರಿಂದ ಏನು ಎಫೆಕ್ಟು ಅಂತ ಏನು ಗೊತ್ತಿಲ್ಲ, ಹಂಗೇನೋ ಆಗಿಲ್ಲ ಅವನಿಗೂ. ಸೊ ನೀವು ಪ್ರೆಗ್ನೆಂಟ್ ಇದ್ದಾಗ ಅದನ್ನು ಪಾಲಿಸಿದ್ರಾ? ಬಾಳೆ ಎಲೆಯಲ್ಲಿ ಊಟ ಮಾಡಬಾರ್ದು ಹಂಗೆ. ಅಲ್ಲಿ ಯಾರೋ ಒಬ್ಬರು ಅಂದರು, ಪ್ರೆಗ್ನೆಂಟ್ ಇದೆಯಲ್ಲ, ಎಸ್, ಪ್ರೆಗ್ನೆಂಟ್ ಇದೆಯಲ್ಲ ಬಾಳೆ ಎಲೆ ಮೇಲೆ ಊಟ ಮಾಡ್ತಿದೆಯಲ್ಲ ಅಂದರು. ನಾನು ಅದನ್ನೇ ನಂಬಲ್ಲ, ಮಾಡಿದ್ದೀನಿ ಫಸ್ಟು, ಇವಾಗೂ ಮಾಡ್ತಿದ್ದೀನಿ ಅಂದ. ಸೊ ನೀವು ಯಾರಾದರೂ ಅದನ್ನು ಪಾಲನೆ ಮಾಡ್ತೀರಾ? ಅದರಿಂದಿರೋ ಸೈಂಟಿಫಿಕ್ ರೀಸನ್ ಏನಾರೋ ಗೊತ್ತಾ, ಅಥವಾ ಅದು ಜಸ್ಟ್ ಮಿತ್ತ? ಆ್ಯಕ್ಚುಲಿ ನಾನು ಕೇಳಿರೋ ಪ್ರಕಾರ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ರು, ಅದೆಲ್ಲ ಸುಳ್ಳು, ಸುಮ್ಮನೆ ಅದೊಂದು ಹೇಳ್ತಾರಷ್ಟೇ ಅಂತಲೇ ಹೇಳ್ತಿದ್ರು ನಮ್ಮ ಅಜ್ಜಿ. ಅವತ್ತು ಅದನ್ನೇನು ಮಾಡಬಾರ್ದು ಅಂತ ಹೇಳಿಲ್ಲ ಅವರು. ಇಲ್ಲ ಮಾಡು, ನಿಂಗೆ ಇಷ್ಟ ಅಲ್ಲ, ಆಸೆ ಅಲ್ಲ ಅಂತಲೇ ಹೇಳ್ತಾಯಿದ್ರು. ಇದು ಯಾಕೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ 2 ದಿನದ್ದು ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಇದ್ದೀನಿ. ಚಿನ್ನ ಸೇ ಬಾಯ್, ಸೇ ಬಾಯ್. ಯಾ, ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಅದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.